ರಾವಣನನ್ನ ಸಂಹಾರ ಮಾಡ್ದ ಅನ್ನುವ ಕಾರಣಕ್ಕೋಸ್ಕರ ಇವತ್ತಿಗೂ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗ್ತೀವಿ. ರಾಮನಿಗೆ ಸಹಾಯ ಮಾಡ್ದ ಅನ್ನುವ ಕಾರಣಕ್ಕೋಸ್ಕರ ಹನುಮಂತನನ್ನ ಭಜರಂಗಿ ಅಂತ ಪೂಜೆ ಮಾಡ್ತೀವಿ. ಆದ್ರೆ ರಾಮನ ಶಕ್ತಿ, ಹನುಮನ ಭಕ್ತಿಯನ್ನು ಮೀರಿರುವಂತಹ ಒಂದು ದುಷ್ಟ ಶಕ್ತಿಯನ್ನ ಈ ಪ್ರಪಂಚದಿಂದ ಮುಕ್ತಗೊಳಿಸುವಲ್ಲಿ ಒಬ್ಬ ವ್ಯಕ್ತಿ ಸಹಾಯ ಮಾಡ್ದ. ಆದ್ರೆ ಆ ಸಹಾಯವನ್ನ ಇವತ್ತಿಗೂ ಕೂಡ ಗಾದೆ ಮಾತಿನಲ್ಲಿ ಮನೆ ಮುರುಕ ಅಂತ ಕರೀತಾರೆ. ವಿಭೀಷಣ. ರಾಮನಿಗೆ ಅದೆಷ್ಟೇ ಸಾಮರ್ಥ್ಯ ಇದ್ರು, ಹನುಮನ ಪ್ರಯತ್ನ ಅದೆಷ್ಟೇ ಅಗಾಧವಾಗಿದ್ರು ಕೂಡ ಒಂದ್ ವೇಳೆ ವಿಭೀಷಣ ರಾವಣನ ಪ್ರಾಣ ಎಲ್ಲಿ ಅಡಗಿದೆ ಅನ್ನುವಂತಹ ರಹಸ್ಯವನ್ನ ಶ್ರೀರಾಮಚಂದ್ರನಿಗೆ ಹೇಳದೆ ಹೋಗಿದ್ದ ಅಂತಂದ್ರೆ ರಾಮಾಯಣ ಅನ್ನೋದು ಮುಗಿತಾನೆ ಇರಲಿಲ್ಲ. ಹಾಗಾಗಿ ವೆನ್ ಇಟ್ಸ್ ದ ಮ್ಯಾಟರ್ ಆಫ್ ಲಾಯಲ್ಟಿ, ಚೂಸ್ ಟು ಬಿ ವಿಭೀಷಣ, ನಾಟ್ ಕರ್ಣ. ಇವತ್ತಿಗೂ ಲಾಯಲ್ಟಿ ಅಂದ ತಕ್ಷಣ ಕರ್ಣ ಅಂತ ಕೊಂಡಾಡುವವರಿದ್ದಾರೆ. ಆದ್ರೆ ಲಾಯಲ್ಟಿ ಅನ್ನುವಂಥದ್ದು ಯಾವತ್ತೂ ಕೂಡ ಧರ್ಮದ ಪರವಾಗಿ ಇರಬೇಕು. ಆ ಧರ್ಮದ ಪರವಾಗಿ ಲಾಯಲ್ಟಿ ಅಂತಂದ್ರೆ ಅದನ್ನ ಲಾಯಲ್ಟಿ ಅಂತ ಕರೆಯೋದಿಲ್ಲ.